ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷ ಆಗಿರ್ಬೋದು, ಯಾವುದೇ ಒಂದು ಹುದ್ದೆ ಶಾಶ್ವತ ಅಲ್ಲ. ಆದ್ರೆ ನಿಮ್ಮ ಜೊತೆ ನಾವು ಒಡನಾಟ, ಪ್ರೀತಿ, ವಿಶ್ವಾಸ ಇದೆಯಲ್ಲ, ಇದು ಶಾಶ್ವತ. ಇವತ್ತು ಒಂದು ಹುದ್ದೆ ಇದೆಯಲ್ಲ, ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಹೌದಾ? ನೋಡಿ, ಒಂದು ಸಣ್ಣ ಎಕ್ಸಾಂಪಲ್, ರಾಜಕೀಯದಲ್ಲಿ 5 ವರ್ಷ ಇರುತ್ತೆ. 5 ವರ್ಷ ಆದ್ಮೇಲೆ ಮಾಜಿ ಆದ್ರಂದ್ರೆ ಅವ್ರನ್ನ ಕಾರ್ಯಕ್ರಮಗಳು ನೋಡ್ರಿ, ಅವ್ರ ಜೊತೆಗಿರುವಂತ ಜನಗಳು ನೋಡ್ರಿ, ಅವ್ರ ಹಿಂದೆ ಕಾಲಗಳು ನೋಡ್ರಿ. ಆದ್ರೆ ನಮ್ಮ ಕಾರ್ಮಿಕ ಸಂಘಟನೆ ಮುಖಂಡರುಗಳು, ಅಧ್ಯಕ್ಷರುಗಳು ಬಂದ್ರೆ ಯಾವಾಗ್ಲೂ ಕಾರ್ಮಿಕರು ಇರ್ತಾರೆ ಜೊತೆಗೆ. ಅದು ಶಾಶ್ವತ. ಅಧಿಕಾರ ಅನ್ನೋದು ಕೆಲವೇ ದಿನಗಳು, ಕೆಲವೇ ವರ್ಷಗಳು ಮಾತ್ರ. ಆದ್ರೆ ಜನಸಂಪರ್ಕ, ಜನರ ಸೇವೆ ಇದಲ್ಲ, ಇದು ಶಾಶ್ವತವಾಗಿದೆ. ಹಾಗಾಗಿ ನಾನು ಈ ಒಂದು ಯಾದಗಿರಿ ಜಿಲ್ಲಾ ಘಟಕದ ಎಲ್ಲ ನನ್ನ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಿಗೆ ಮತ್ತು ಕಾರ್ಮಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಒಂದೇ, ಇಲ್ಲಿ ಭೀಮರಾಯ್ ಅಧ್ಯಕ್ಷ ಅನ್ನೋ ಒಂದು ಪದವನ್ನು ತಾವು ಮನಸ್ಸಲ್ಲಿ ಇಟ್ಕೊಂಡು, ತದನಂತರ ಅವರು ಒಬ್ಬರು ನಮಗೆ ಒಬ್ಬ ಸಮಾಜ ಸೇವಕ ನಮಗೆ ಅಂತ ಹೇಳ್ತಾ ತಿಳ್ಕೊಬೇಕು. ಇಲ್ಲಿ ಯಾವುದೇ ಕಾರಣಕ್ಕೋಸ್ಕರ ಅಧ್ಯಕ್ಷ ಅಂತಕ್ಕಂಥ ಒಂದು ಇದು ಇಟ್ಕೋಬೇಡಿ ದಯವಿಟ್ಟು. ಯಾಕಂತಂದ್ರೆ ನಿಮಗಾಗಿ ಕೆಲಸ ಮಾಡಕ್ ಬಂದಿರ್ತಕ್ಕಂಥ ಒಬ್ಬ ಸಮಾಜ ಸೇವಕ ಅವರು. ಆ ಸೇವಕನಿಗೆ ನೀವು ಬೆಂಬಲ ಕೊಟ್ಟಾಗ ಮಾತ್ರ ಅವರು ಕೆಲಸಗಳು ಸಲ್ಲಿಸಕ್ಕಾಗ್ತವೆ. ನೀವು ಅವ್ರಿಗೆ ಸಹಕಾರ ನೀಡಲಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಹಾಗಾಗಿ ದಯಮಾಡಿ ಇಲ್ಲಿ ಯಾರೇ ಅಧ್ಯಕ್ಷರು ಅಲ್ಲ, ಕಾರ್ಯದರ್ಶಿಗಳಲ್ಲ, ಇನ್ನೊಂದಲ್ಲ, ಅವೆಲ್ಲ ಅಧಿಕಾರಿಗಳು ಶಾಶ್ವತ ಅಲ್ಲ, ಕ್ಷಣಕ್ಕೆ ಮಾತ್ರ. ಆದ್ರೆ ನಿಮ್ಮ ಸಹಕಾರ ಇದ್ರೆ ಮಾತ್ರ ಯಾವುದೇ ಅಧ್ಯಕ್ಷ ಆಗ ಸಾಧ್ಯ. ನೀವೆಲ್ಲ ಕಾರ್ಮಿಕರು ಇಲ್ಲ ಅಂದ್ರೆ ನಾವು ರಾಜ್ಯಾಧ್ಯಕ್ಷರು ಆಗಲ್ಲ, ಅಧ್ಯಕ್ಷರಾಗಕ್ಕೂ ಸಾಧ್ಯ ಇಲ್ಲ. ನೀವೆಲ್ಲ ಇರೋದ್ರಿಂದ ಇವತ್ತು ನಾವು ಅಧ್ಯಕ್ಷರು ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ವ್ಯಕ್ತಿಗಳಾಗ. ಯಾಕಂದ್ರೆ ನೀವು ಯಾವತ್ತು ನಮ್ಮ ಜೊತೆ ಇರ್ತೀರೋ ಅಲ್ಲಿವರೆಗೂ ನಮ್ಮ ಅಧಿಕಾರ ಶಾಶ್ವತವಾಗಿರುತ್ತೆ. ನೀವು ಯಾವತ್ತು ನಮ್ ಕೈ ಬಿಡ್ತೀರೋ ಅವತ್ತೇ ನಮ್ಮ ಅಧಿಕಾರ ಹೋಗುತ್ತೆ. ಹಾಗಾಗಿ ನೀವು ನಮ್ಮ ಜೊತೆ ಶಾಶ್ವತವಾಗಿ ಇರ್ಬೇಕಂತಂದ್ರೆ ನಿಮ್ಮ ಕಷ್ಟಗಳಿಗೆ, ನಿಮಗೆ ಸಿಗಬೇಕಾದ ಸೌಲಭ್ಯಗಳಿಗೆ ನಾವು ಯಾವಾಗಲೂ ಸಹಕಾರಿಯಾಗಿರ್ಬೇಕು. ನೋಡಿ, ಸರ್ಕಾರ ಇಡೀ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಕಾರ್ಮಿಕ ಕ್ಷೇತ್ರಗಳಿವೆ. ಆದ್ರೆ ಸ್ಪೆಸಿಫಿಕ್ ಆಗಿ ಕಟ್ಟಡ ಕಾರ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡತಕ್ಕಂಥದ್ದು ನಮ್ಮ ಅದೃಷ್ಟ. ಯಾಕಂತಂದ್ರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಬಹಳಷ್ಟು ಕಾರ್ಮಿಕರು ದುಡಿತಾರೆ, ಆದ್ರೆ ಅವ್ರಿಗೆ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯಗಳೇ ಇಲ್ಲ. ಆದ್ರೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಒಂದು ಕಲ್ಯಾಣ ಮಂಡಳಿ ಅಂತ ಸ್ಥಾಪನೆ ರಾಜ್ಯದಲ್ಲಾಗಿದೆ. ಅವರಿಗೆ ಮೂಲಭೂತ ಸೌಕರ್ಯಗಳಂತಕ್ಕಂಥದ್ದನ್ನ ಒದಗಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸಂಘಟನೆಗಳಿದಾವ. ನೋಡಿ, ನಿಮಗೆ ಏನೇ ಅನ್ಯಾಯ ಆದ್ರೂ ಕೇಳಬೇಕಾದಂತ ಯಾರಾದ್ರೂ ಇದ್ರೆ ಅದು ನಮ್ಮ ಸಂಘಟಕರು ಮಾತ್ರ, ಹೌದಾ? ಯಾವತ್ತು ನೀವು ಕಾರ್ಮಿಕರು, ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಹೋಗಿ ಹೋರಾಟ ಮಾಡಕ್ಕಾಗಲ್ಲ. ಆದ್ರೆ ನಿಮಗೆ ಒಬ್ಬ ನಾಯಕ ಬೇಕು, ಒಬ್ಬ ಅಧ್ಯಕ್ಷ ಬೇಕು, ಆವಾಗ ಮಾತ್ರ ಹೋರಾಟ ಮಾಡಕ್ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಇವತ್ತು ನಿಮಗೆ ಏನಾದ್ರೂ ಸೌಲಭ್ಯಗಳು ಸಿಗಬೇಕು ಸರ್ಕಾರದಿಂದ ಅಂತಂದ್ರೆ ಸಾಕಷ್ಟು ರಾಜ್ಯದಲ್ಲಿ ಕಾರ್ಮಿಕ ಸಂಘಟನೆಗಳು ಹೋರಾಟ ಮುಖಾಂತರ ಒಂದು ಮಂಡಳಿ ಸ್ಥಾಪನೆ ಆಗಿರೋದು. ಆ ಮಂಡಳಿಯಿಂದ ನಿಮಗೆ ಸಿಗಬೇಕಾದ ಸೌಲಭ್ಯಗಳು ಕರೆಕ್ಟ್ ಆಗಿ ಸಿಗ್ಬೇಕು ಅಂತಂದ್ರೆ ಈ ಸಂಘಟನೆಗಳ ಹೋರಾಟದಿಂದ ಮಾತ್ರ ಸಾಧ್ಯ. ಅರ್ಥ ಆಯ್ತಾ? ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾವುದೇ ಅಧಿಕಾರಿಗಳು ಇರ್ಬೋದು, ತಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಾರ. ಆದ್ರೆ ನಿಸ್ವಾರ್ಥ ಕೆಲಸ ಮಾಡ್ತಕ್ಕಂಥ ಒಂದೊಂದು ಯಾರಾದ್ರೂ ಇದ್ರೆ ಕಾರ್ಮಿಕ ಮುಖಂಡರು ಮಾತ್ರ. ನಿಸ್ವಾರ್ಥವಾಗಿ ಮಾಡ್ತಾರೆ, ಅವ್ರಿಗೆ ಯಾವುದೇ ಉದ್ದೇಶ ಇರಲ್ಲ. ಇವತ್ತು ರಾಜಕಾರಣಿ ಅಂತಂದ್ರೆ ಅವ್ರ ಸ್ಥಾನ ಉಳಿಸ್ಕೊಳಕ್ಕಾಗಿ ಮಾಡ್ತಾರ, ಅಧಿಕಾರಿಗಳು ಅಂತಂದ್ರೆ ಅವ್ರ ಅಧಿಕಾರ ಉಳಿಸ್ಕೊಳಕ್ಕಾಗಿ ಮಾಡ್ತಾರ. ಆದ್ರೆ ಇವತ್ತು ಕಾರ್ಮಿಕ ಮುಖಂಡರು ಕೆಲಸ ಮಾಡ್ತಕ್ಕಂಥದ್ದು ಕಾರ್ಮಿಕರ ಒಳಿತಿಗಾಗಿ, ಕಾರ್ಮಿಕರ ಒಂದು ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಒನ್ ಅಂಡ್ ಓನ್ಲಿ ಇವತ್ತು ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಇವತ್ತು ಏನಾದ್ರೂ ಹೋರಾಟಗಳು ಮಾಡ್ತಾ ಇದ್ದಾರೆ ಅಂದ್ರೆ ಕಾರ್ಮಿಕ ಮುಖಂಡರುಗಳು ಮಾತ್ರ ನ್ಯಾಯ ಕೊಡಿಸೋದ್ರಲ್ಲಿ ಹೋರಾಟ ಮಾಡ್ತಕ್ಕಂಥ ಕೆಲಸ. ಇವತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಕಾರ್ಮಿಕ ಇಲಾಖೆ ಒಳಗಡೆ 13 ಸೌಲಭ್ಯಗಳನ್ನು ನಾವೆಲ್ಲ ತಗೊಂತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊದಲನೇದಾಗಿ ಮದುವೆ ಧನ ಸಹಾಯ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮದುವೆ ಧನ ಸಹಾಯ, ಮದುವೆ ಆದ ನಂತರ 6 ತಿಂಗಳ ಒಳಗಾಗಿ ಅರ್ಜಿ ಸಲ್ಲಿಸಿ 60,000 ರೂಪಾಯಿಗಳನ್ನ ಕಾರ್ಮಿಕ ಇಲಾಖೆಯಿಂದ ಸಿಗುವಂತ ಸಹಾಯಧನದಲ್ಲಿ ನಾವು ಪಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಆದಂತ ಮಾನದಂಡಗಳಿವೆ. ಬಹಳಷ್ಟು ಜನ ಕಾರ್ಮಿಕರು ಏನ್ ಮಾಡ್ತಾರೆ ಅಂತಂದ್ರೆ ಕಾರ್ಡ್ ರಿನ್ಯೂವಲ್ ಪ್ರತಿ ವರ್ಷ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ವರ್ಷ ಕಾರ್ಡ್ ರಿನ್ಯೂವಲ್ ಮಾಡ್ಕೊಳ್ಳೇಬೇಕು. ಒಂದೇದು. ಎರಡನೇದು, ಕಾರ್ಡ್ ಮಾಡಿಸ್ಕೊಂಡು 1 ವರ್ಷದ ನಂತರ ಮದುವೆ ಆದ್ರೆ ಮಾತ್ರ ನಿಮಗೆ ಮದುವೆ ಸೌಲಭ್ಯ ಸಿಗಂತ ವ್ಯವಸ್ಥೆ ಇದೆ. ಯಾಕಂದ್ರೆ ಬಹಳಷ್ಟು ಜನ ಕಾರ್ಡ್ ಮಾಡಿಸ್ಕೊಂಡು ಇನ್ನೂ 1 ವರ್ಷನೇ ಆಗಿರಲ್ಲ, ಮದುವೆ ಆಗಿರುತ್ತೆ, ಆದ್ರೆ ಅವ್ರಿಗೆ ಆ ಸೌಲಭ್ಯ ಸಿಗೋದಿಲ್ಲ. 1 ವರ್ಷ ಪೂರ್ಣಗೊಂಡಂತ ಕಾರ್ಮಿಕರಿಗೆ ಮಾತ್ರ ಆ ಮದುವೆ ಧನ ಸಹಾಯ ಸಿಗುತ್ತೆ. ನೀವು ಮದುವೆ ಧನ ಸಹಾಯ ತಗೊಂಡ್ಮೇಲೆ ನೀವು ಮದುವೆ ಆದ್ಮೇಲೆ ಮಕ್ಕಳಿಗೆ ಇದೆಯಲ್ಲ, ಮಕ್ಕಳ ಆದಾಯದಿಂದ ಹಿಡಿದು ಅವ್ರು ಎಲ್ಲಿವರೆಗೂ ಶಿಕ್ಷಣ ಪಡೆದ್ರೆ ಅಲ್ಲಿವರೆಗೂ ಸ್ಕಾಲರ್ಶಿಪ್ ಇದೆ. ಆ ಸ್ಕಾಲರ್ಶಿಪ್ ನ ಕೂಡ ನೀವು ಪಡ್ಕೋಬಹುದು. ತದನಂತರ
ಅವರಿಗೆ ನೀವು ಮದುವೆ ಮಾಡಿದಾಗ ಮತ್ತೆ ಅವ್ರಿಗೂ 60,000 ರೂಪಾಯಿನಂತೆ 2 ಮಕ್ಕಳಿಗೆ ಸಹಾಯಧನ ನೀಡ್ತಕ್ಕಂಥ ಇಲಾಖೆ ಒಳಗಡೆ 2 ಮಕ್ಕಳಿಗೆ ವಿದ್ಯಾಭ್ಯಾಸ ಪೂರ್ಣಗೊಳ್ಳುವವರೆಗೂ, ತದನಂತರ ಆ ವಿದ್ಯಾಭ್ಯಾಸ ಕಂಪ್ಲೀಟ್ ಆದ್ಮೇಲೆ ಅವರು ನೆಕ್ಸ್ಟ್ ಮದುವೆ ಆದ್ರೆ ಅವ್ರ 2 ಮಕ್ಕಳಿಗೂ ಕೂಡ ಸಹಾಯಧನ ಕೊಡುವಂತ ವ್ಯವಸ್ಥೆ ನಮ್ಮ ಕಾರ್ಮಿಕ ಮಂಡಳಿ ಒಳಗಡೆ ಇದೆ. ಅದಾದ್ಮೇಲೆ ಮಹಿಳಾ ಕಾರ್ಮಿಕರಿದ್ದಲ್ಲಿ ಮಹಿಳಾ ಕಾರ್ಮಿಕರು 2 ಹೆರಿಗೆವರೆಗೂ, ಅದು ನೋಡಿ ಯಾವುದೇ ಲಿಮಿಟ್ಸ್ ಇಲ್ಲ. ಕಾರ್ಡ್ ಮರುದಿನ ಹೆರಿಗೆ ಆದ್ರೂ ಕೂಡ ನಿಮಗೆ ಆ ಸೌಲಭ್ಯ ಸಿಗುತ್ತೆ, ಯಾವುದೇ ಲಿಮಿಟ್ಸ್ ಇಲ್ಲ. ಮದುವೆ ಮತ್ತೆ ಕಂಪಲ್ಸರಿ 1 ವರ್ಷ ಆಗಿರ್ಲೇಬೇಕು. ಹೆರಿಗೆ ಧನಸ ಇದೆಯಲ್ಲ, ಇವತ್ತು ಕಾರ್ಡ್ ಆಗಿತ್ತು ನಾಳೆನೇ ಡೆಲಿವರಿ ಆಗಿತ್ತು ಅಂದ್ರೂ ಕೂಡ ನಿಮಗೆ 50,000 ರೂಪಾಯಿ ಬಾಂಡ್ ರೂಪದಲ್ಲಿ ಬರ್ತಕ್ಕಂಥ ಸೌಲಭ್ಯ ಬರ್ತಾ ಇದೆ. ಅದನ್ನು ಕೂಡ ನಾವು ಮೊನ್ನೆ ರವಿ ಡಿ ಚಿನ್ನಣ್ಣ ಸಿಇಒಗೆ ಬಂದಾರಲ್ಲ, ಅವ್ರ ಹತ್ರ ಒಂದು ಬೇಡಿಕೆ ಇಟ್ಟಿದ್ವಿ. ಪ್ರಮುಖ ಬೇಡಿಕೆ ಹೆರಿಗೆ ಧನಸಹಾಯನ ಬಾಂಡ್ ರೂಪದಲ್ಲಿ ಕೊಡ್ತಾ ಇದ್ರಿ, ದಯಮಾಡಿ ಅದನ್ನ ಡಿಬಿಟಿ ಮುಖಾಂತರ ಅವರಿಗೆ ಜಮಾ ಮಾಡಬೇಕು, ದಯವಿಟ್ಟು ಬಾಂಡ್ ಬೇಡ ಅಂತಕ್ಕಂಥ ಮಂಡನೆ ಮಾಡಿದೀವಿ. ಆದಷ್ಟು ಶೀಘ್ರದಲ್ಲಿ ಆಗುತ್ತದೆ. ಯಾಕಂತಂದ್ರೆ ಹೆರಿಗೆ ಆದ ಸಮಯದಲ್ಲಿ ಅವರು 6 ತಿಂಗಳ ಕಾರ್ಯನಿರ್ವಹಿಸಿದಲ್ಲ ಕೆಲಸದಲ್ಲಿ, ಹಾಗಾಗಿ ಅವಾಗ ಅವಶ್ಯಕತೆ ಇರ್ತಕ್ಕಂಥ ದುಡ್ಡನ್ನ ಸುಮಾರು 5 ವರ್ಷ 6 ವರ್ಷ ಆದ್ಮೇಲೆ ಕೊಟ್ಟರೆ ಅವ್ರಿಗೆ ಉಪಯೋಗ ಇಲ್ಲ ಸರ್. ದಯಮಾಡಿ ಅವರಿಗೆ ಇಮಿಡಿಯೇಟ್ ಆಗಿ ಯಾವುದೋ ಡೆಲಿವರಿ ಆದ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ 2 ತಿಂಗಳ ಒಳಗಡೆ ಅವರಿಗೆ ಹಣ ಜಮಾ ಆಗ್ಬೇಕಂತ ಒಂದು ವೇದಿಕೆ ಮೇಲೆ ನಾವು ಮಂಡನೆ ಮಾಡಿದ್ವಿ. ಅತಿ ಶೀಘ್ರದಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ ಸಿಇಒ ಅವರು, ಅದು ಬರುತ್ತೆ ಆದಷ್ಟು ಬೇಗ ಕೂಡ. ಅದಾದ್ಮೇಲೆ ಬಹಳಷ್ಟು ನಮಗೆ ಗೊಂದಲ ಇರ್ತಕ್ಕಂಥದ್ದು ಏನಂತಂದ್ರೆ, ಎಷ್ಟೋ ಜನ ಕಾರ್ಮಿಕರು ಮಂಡಳಿ ಪ್ರಾರಂಭ 2006 2007 ಪ್ರಾರಂಭ ಆಯ್ತು. ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ಕಾರ್ಡ್ ಮಾಡಿಸ್ಕೊಂತ ಬಂದಿದ್ರು. ಕೊನೆ ಹಂತದಲ್ಲಿ ಏನೋ ಕಾರಣಗಳಿಂದ ಕಾರ್ಡ್ ರಿನೋವ್ ಮಾಡ್ಕೊಳ್ಳದೆ ಉಳಿದಿರ್ತಕ್ಕಂಥ ಕಾರ್ಮಿಕರು ಬಹಳಷ್ಟು ಜನ ಇದ್ರು. ಯಾಕಂದ್ರೆ ಮಾಹಿತಿ ಕೊರತೆ. ಈಗ ನಮ್ಮ ಸಾಹೇಬ್ ಹೇಳಿದಂಗ ನಮ್ಮ ಭಾಗದ ಉತ್ತರ ಕರ್ನಾಟಕ ಭಾಗದ ಎಸ್ಪೆಷಲಿ ಎಲ್ಲ ದುಡಿಯಕ್ಕೆ ಹೋಗೋದು ಬೆಂಗಳೂರು ಮಂಗಳೂರು ಹೋಗ್ತಾರ. ಹಾಗಾಗಿ ಅವ್ರು ಕಾರ್ಡ್ ಮನೆಗೆ ಇಟ್ಟೋಗಿರ್ತಾರೆ, ಯಾವಾಗ ರಿನೋವ್ ಆಗುತ್ತೆ ಏನಂತ ಗೊತ್ತೇ ಆಗೋದಿಲ್ಲ ಪಾಪ. ಹಾಗಾಗಿ ಮೊನ್ನೆ ವೇದಿಕೆಯಲ್ಲಿ ಅಲ್ಲೇ ಸ್ಪಾಟ್ ಅಲ್ಲಿ ನಿರ್ಧಾರ ಆಯ್ತು ಒಂದು ವಿಷಯ ಏನಂತಂದ್ರೆ, ಕಾರ್ಮಿಕನ ಮೊಬೈಲ್ ಸಂಖ್ಯೆಗೆ 1 ತಿಂಗಳವರೆಗೂ ಮೆಸೇಜ್ ಹೋಗ್ತಿರ್ಬೇಕು, ನಿಮ್ಮ ರಿನೋವಲ್ ಮುಗಿತಾ ಇದೆ, ಆದಷ್ಟು ಶೀಘ್ರದಲ್ಲಿ ದಯವಿಟ್ಟು ರಿನೋವಲ್ ಮಾಡ್ಕೊಳ್ಳಿ ಅಂತ ಸಂದೇಶ ಬರುತ್ತೆ, ವಿತ್ ಕಾಲ್ ಕೂಡ ಬರುತ್ತೆ. ಆ ಒಂದು ಅಪ್ಡೇಟ್ ಆಲ್ರೆಡಿ ಆಗಿದೆ, ತಮ್ಮ ಯಾರ್ಯಾರು ಗೊತ್ತಿದ್ರೆ ಬರ್ತಾ ಇರೋ ಮೆಸೇಜ್. ಅದು ಮೊನ್ನೆ ನಾವು ಏಪ್ರಿಲ್ 7ನೇ ತಾರೀಕು ಮೀಟಿಂಗ್ ಅಲ್ಲಿ ಆಗಿರುತ್ತದೆ ನಿರ್ಣಯ. ಮಾನ್ಯ ಸಿಇಒ ಗಮನ ತಂದಿವಿ. ಎಷ್ಟೋ ಜನ ರಿನೋವಲ್ ಮಾಡ್ಕೊಳ್ಳದೆ ಕಾರ್ಮಿಕರು ವಂಚಿತರಾಗ್ತಾ ಇದ್ರೆ ಅವರಿಗೆ ಈ ತರ ಮಾಡಿ ಅಂದ್ರೆ ಇಮಿಡಿಯೇಟ್ ಅಲ್ಲೇ ಆಗ್ತದೆ. ಅದು ಎಲ್ಲರೂ ಮೆಸೇಜ್ ಬರ್ತಾ ಇದೆ, ಮೆಸೇಜ್ ಬರುತ್ತೆ, ಕಾಲ್ ಕೂಡ ಬರುತ್ತೆ ನಿಮಗೆ. ಈಗ ಅಧ್ಯಕ್ಷರುಗಳು ನಿಮಗೆ ಫಾಲೋ ಅಪ್ ಮಾಡ್ಬೇಕಾದ್ರೆ ನಿಮಗೆ ಬಂದ್ಬಿಡುತ್ತೆ ಮೆಸೇಜ್ ಡೈರೆಕ್ಟ್ ಆಗಿ ಮೊಬೈಲ್. ನೀವು ನೋಡ್ಕೊಂಡ್ಬಿಟ್ರೆ ಸಾಕು, ರಿನೋವಲ್ ಮುಗಿದಿದೆ ಅಂತ ಗೊತ್ತಾಗುತ್ತೆ. ಆ ಒಂದು ವಿಷಯ ಕೂಡ ಚರ್ಚೆ ಆಯ್ತು. ತದನಂತರ ನಾವು ಇನ್ನೊಂದು ವಿಷಯವನ್ನ ಮನೆ ಸಿಇಒ ಗಮನ ತಂದ್ವಿ. ಈಗ ನೋಡಿ 60 ವರ್ಷ ಮುಗಿದ ಮೇಲೆ ಕಾರ್ಮಿಕರು ದುಡಿಯಕ್ಕೆ ಹೋಗಲ್ಲ ಅಂತ ಅವ್ರಿಗೆ 3,000 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರಿ. ಅದು ಖುಷಿ ಸಂಗತಿ. ಅದು 6 ತಿಂಗಳಿತ್ತು, 6 ತಿಂಗಳಲ್ಲಿ ಅರ್ಜಿ ಹಾಕಲಿಲ್ಲ ಅಂತ ವಂಚಿತರಾಗ್ತಿದ್ರು. ಅದನ್ನ ಹೋರಾಟ ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಾರ್ಮಿಕ ಮುಖಂಡರು ಹೋರಾಟ ಮಾಡಿ 1 ವರ್ಷಕ್ಕೆ ತಂದ್ರು. ಆ 1 ವರ್ಷಕ್ಕೆ ತಂದಿರ್ತಕ್ಕಂಥದ್ದು ಏನಾಗ್ತಾ ಇದೆ ಅಂತಂದ್ರೆ, ಅವರು ಏನು ಪೆನ್ಷನ್ ತಗೊಳ್ಳೋದಕ್ಕೆ ಅಂತ್ಯ ಹಾಕ್ಬಿಡುತ್ತಾರೆ. ನೋಡಿ, ನೀವು ಸ್ಕಾಲರ್ಶಿಪ್ ಕೊಡ್ತೀರಿ, ಮದುವೆ ಧನ ಸಹಾಯ ಕೊಡ್ತೀರಿ, ಮೆಡಿಕಲ್ ಬೆನಿಫಿಟ್ಸ್ ಎಲ್ಲ ಕೊಡ್ತಾ ಇದೀರಿ. ಆದ್ರೆ ಕಾರ್ಮಿಕರಿಗೆ ಸಮಸ್ಯೆ ಬರುವಂತದ್ದೇ 50 ವರ್ಷ ಆದ್ಮೇಲೆ. ನೀವು ಪೆನ್ಷನ್ ಸ್ಟಾರ್ಟ್ ಮಾಡೋದಾಗೆ ಅವ್ರಿಗೆ ಸಮಸ್ಯೆ ಬರುತ್ತೆ. ಆ ಸಂದರ್ಭದಾಗ ಇವೆಲ್ಲ ತೆಗೆದುಬಿಟ್ರೆ ಅವ್ರು ಕುಡಿಯಲ್ಲ. ನೀವು ಕೂಡ 3,000 ರೂಪಾಯಿ ಕುಡಿಗೆಗಾಗಲ್ಲ ಸರ್. ದಯಮಾಡಿ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ರೆ ಎಲ್ಲಿವರೆಗೆ ವಿದ್ಯಾಭ್ಯಾಸ ಮಾಡ್ತಾರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಬೇಕು. ತದನಂತರ 2 ಮಕ್ಕಳಿಗೆ ಮದುವೆ ಧನ ಸಹಾಯ ಕೊಡ್ತಿದ್ರೆ ಅದನ್ನು ಕೊಡ್ಬೇಕು. ತದನಂತರ ಅವರು ಜೀವಂತ ಇರೋವರೆಗೂ ಅವರಿಗೆ ಮೆಡಿಕಲ್ ಬೆನಿಫಿಟ್ಸ್ ಕೂಡ ಕೊಡಬೇಕು ಅಂತ ಕೂಡ ಮಂಡನೆ ಮಾಡುವಂತ ಕೆಲಸ. ತದನಂತರ ಅವರು ಮರಣ ಹೊಂದಿದ ನಂತರ ಅವರ ಹೆಂಡತಿಗೆ ಪತ್ನಿಗೆ ಅದರಲ್ಲಿ ಅರ್ಧ ಸಂಬಳ ಅಂದ್ರೆ 3,000 ಏನು ಕೊಡ್ತಾ ಇದ್ರಲ್ಲ 1,500 ಆ ಮಹಿಳೆಗೆ ಕೊಡ್ಬೇಕಂತಕ್ಕಂಥ ವಿಷಯನೂ ಕೂಡ ಅವತ್ತಿನ ಚರ್ಚೆಯಲ್ಲಿ ನಾವು ನಿರ್ಣಯ ಮಂಡಿಸಲಾಯಿತು. ಅದನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಅದನ್ನು ಮಾಡ್ತೀನಿ. ಯಾಕಂತಂದ್ರೆ ಬಹು ಮುಖ್ಯವಾದಂತ ವಿಷಯಗಳು ನೋಡಿ, ಎಷ್ಟೋ ವಿಷಯಗಳು ಇರ್ತಾವ, ಆದ್ರೆ ಅದನ್ನ ಮುಕ್ತವಾಗಿ ವಿಚಾರ ಮಾಡಿ ಆ ಪಾಯಿಂಟ್ ಮುಖಾಂತರ ಬರೆದು ಅವ್ರಿಗೆ ಕೊಟ್ಟಾಗ ಮಾತ್ರ ಅವ್ರಿಗೆ ಗಮನಕ್ಕೆ ಬರುತ್ತೆ. ನೋಡಿ, ಇಲ್ಲಿ ನಾವು ಇಲ್ಲೆಲ್ಲ ಮಾತಾಡೋದು ನಡೆಯಲ್ಲ. ಅಲ್ಲಿ ಮೇನ್ ಮಂಡಳಿ ಒಳಗಡೆ ಸಿಇಒ ಮತ್ತು ಕಾರ್ಮಿಕ ಅಧ್ಯಕ್ಷರು ಇರ್ತಾರಲ್ಲ ಸಚಿವರು, ಅವ್ರ ಗಮನಕ್ಕೆ ಬಂದಾಗ ಮಾತ್ರ ನಮಗೆ ಸರಿಸಾಗ್ತದೆ ಕೆಲಸ. ನಾವು ಇಲ್ಲಿ ಅಧಿಕಾರಿಗಳ ಜೊತೆ ಏನು ನಡೆಯಲ್ಲ, ಅಧಿಕಾರಿಗಳದ್ದು ಏನಿಲ್ಲ, ಅಲ್ಲಿ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡೋರು ಅಷ್ಟೇ. ಅರ್ಥ ಆಯ್ತಾ? ನಾವು ಯಾವುದೇ ಗುಣಮಂದಿ ನೀವೆಲ್ಲ ನೋಡ್ಬೋದು, ಇಡೀ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಆಯ್ತು. ಕಿಟ್ಗಳು ನೋಡಿರಲ್ಲ, ಗುಣಮಟ್ಟದ ಕಿಟ್ಗಳಿಲ್ಲ ಅಂತೇಳಿ ಎಲ್ಲ ಟಿವಿಗಳಲ್ಲಿ ಪ್ರಚಾರ ಆಯ್ತು. ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಬಳ್ಳಾರಿ ಒಳಗಡೆ. ಈ ಕಿಟ್ ಕಳಪೆ ಕಿಟ್ಗಳಿದಾವ, ಇವು ನಮಗೆ ಬೇಡ. ಸುಮಾರು 1,000 ಕೋಟಿ ಇದರಲ್ಲಿ ವಂಚನೆ ಆಗಿದೆ ಕಾರ್ಮಿಕರಿಗೆ. ಕಾರ್ಮಿಕರ ನಿಧಿಯಿಂದ ದುಡ್ಡು ತಗೊಂಡಿದ್ರಿ. ದಯವಿಟ್ಟು ಇದನ್ನೆಲ್ಲ ನೀವು ಸ್ಟಾಪ್ ಮಾಡಿ, ಕಾರ್ಮಿಕರಿಗೆ ಡಿಬಿಟಿ ಮುಖಾಂತರ ಹಣ ಹಾಕ್ರಿ. ಅವ್ರಿಗೆ ಬೇಕಾದ ಕಾರ್ಮಿಕ ಟೂಲ್ಸ್ ಕಿಟ್ಗಳನ್ನ ತಗೋತಾರ. ದಯವಿಟ್ಟು ಇದನ್ನ ನಿಲ್ಲಿಸಿ ಅಂತಕ್ಕಂಥ ಒಂದು ಹೋರಾಟಗಳು ಮಾಡಿ ಟಿವಿಯಲ್ಲೆಲ್ಲ ರಾಜ್ಯಾದ್ಯಂತ ಪ್ರಚಾರ ಆಯ್ತು. ಆ
ಆಲ್ರೆಡಿ ಮಂಡಳಿ ಒಳಗಡೆ ದೊಡ್ಡ ಮಟ್ಟದಲ್ಲಿ ಮೆಸೇಜ್ ಹೋಗಿದೆ. ಓ, ಕಾರ್ಮಿಕರು ಎಚ್ಚೆತ್ಕೊಂಡಿದಾರ, ಕಾರ್ಮಿಕ ಮುಖಂಡರು ಎಚ್ಚೆತ್ಕೊಂಡಿದಾರ, ನಾವು ಇನ್ನೂ ಈ ಗೋಲ್ಮಾಲ್ ಕೆಲಸ ಬಿಟ್ಬಿಡ್ಬೇಕು, ಕಾರ್ಮಿಕರ ಹೆಸರಲ್ಲಿ ದುಡ್ಡು ಎತ್ತಬಾರದು ಅಂತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ಒಂದು ಮೆಸೇಜ್ ಕೊಡೋದ್ರ ಮುಖಾಂತರ ಆಗ್ತಾ ಇದೆ. ನೋಡಿ, ನಾವು ಸುಮಾರು ಅರ್ಜಿ ಸಲ್ಲಿಸಿ 6 ತಿಂಗಳು ವರ್ಷ ಆದ್ರೆ ದುಡ್ಡು ಬರೋದಿಲ್ಲ, ಆದ್ರೆ ಕಿಟ್ಗಳು ಅವಕ್ಕೆ ಇವಕ್ಕೆ ದುಡ್ಡು ಸಾಕಷ್ಟು ಸಾವಿರಾರು ಕೋಟಿ ಫೋನ್ ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಹೋರಾಟ ನಾವು ಸತತ ನಡೆಸ್ತಾ ಇದ್ವಿ. ಪ್ರತಿ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಇದನ್ನ ನಿಲ್ಲಿಸಲೇಬೇಕು. ನೋಡಿ, ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ ಅಂತ ಮಾಡ್ತಾ ಇದ್ದಾರೆ, RPA ಟ್ರೈನಿಂಗ್ ಅಂತ ಮಾಡ್ತಾರೆ. ಸಾಕಷ್ಟು ಕೆಲಸಕ್ಕೆ ಬರದಿರುವಂತ ಟೆಂಡರ್ಗಳ ವ್ಯವಸ್ಥೆ ತಂದು ಇವತ್ತು ಕಾರ್ಮಿಕ ಮುಖಂಡರಿಗೆ, ಕಾರ್ಮಿಕ ಸಂಘಟನೆಗಳಿಗೆ, ಕಾರ್ಮಿಕರಿಗೆ ಅನ್ಯಾಯ ಮಾಡುವಂತ ಕೆಲಸ